ಅಂದ್ರೆ ಅವನೆಂತ ಶಿಷ್ಯ? ನಾನು ಯಾವಾಗ ಭಕ್ಷ್ಯಗಳ ವಿಚಾರ ಸ್ವಲ್ಪ ಹೇಳಿಕ್ ಪ್ರಾರಂಭ ಮಾಡ್ತೀನಿ, ಎಲ್ಲರ ಮೊದಲನೇ ಪ್ರಶ್ನೆ ಏನಿರುತ್ತೆ, ಯಾವ ಗುಣಸ್ಥಾನದಲ್ಲಿ ಈ ವೃತ್ತ ತಗೋಬೇಕು, ಯಾರು ವೃತ್ತ ತಗೋಬೇಕಿದನ್ನ? ನಾವಂತೂ ಮಾಡೋ ಅಗತ್ಯ ಇಲ್ಲ ತಾನೆ. बल्कि प्रश्न क्या होना चाहिए था? प्रश्न होना चाहिए था इसमें हिंसा कितनी होती है. ಪ್ರಶ್ನೆ ಏನಿರ್ಬೇಕಿತ್ತು ನಮ್ಮದು? ಹಿಂಸೆ ಯಾವುದರಲ್ಲಿ ಜಾಸ್ತಿ ಆಗುತ್ತೆ? ನಮ್ಮ ಪ್ರಶ್ನೆ ಏನಿರುತ್ತೆ, ಯಾವ ಗುಣಸ್ಥಾನದಲ್ಲಿ ತಗೋಬೇಕು, ಎಷ್ಟು ವಯಸ್ಸಾದ್ಮೇಲೆ ತಗೋಬೇಕು, ಯಾವ ವಿಟಮಿನ್ ಪ್ರೋಟೀನ್ ಕೊರತೆ ಆಗೋದಿಲ್ವೇನು, ಇದನ್ನೆಲ್ಲ ಯೋಚನೆ ಮಾಡ್ತಾ ಇದ್ರೆ ದಯೆ, ಕರುಣೆ, ಅಹಿಂಸೆ ಪಾಲನೆ ಮಾಡೋಕ್ಕಾಗುತ್ತೆ. ಎರಡೇ ದಾರಿಗಳಿದೆ. ಒಬ್ಬನಿಗೆ ಜೀವಿಗಳಲ್ಲಿ ಕರುಣೆ ಇದೆ, ಅವನು ಸ್ವಂತ ಶರೀರದ ಅಷ್ಟೊಂದು ವಿಚಾರ ಮಾಡೋದಿಲ್ಲ. ಇನ್ನೊಬ್ಬನಿಗೆ ಕರುಣೆ ಇಲ್ಲ, ಹೇಳ್ತಾ ಇದ್ದಾನೆ ನಾನು ಶ್ರಾವಕಾಚಾರ ಪಾಲನೆ ಮಾಡ್ತಾ ಇದ್ದೀನಿ, ವ್ರತ ಪಾಲನೆ ಮಾಡ್ತಿದ್ದೀನಿ ಅಂತ, ಲೇಕಿನ್ ಅಂತರಂಗ ಮೇ ಕರುಣೆ ही नहीं. बहुत ವಿಚಿತ್ರ ಬಾತ್ है. ವಿಚಿತ್ರ ಹೆಂಗೆ? ವೃತ ತಗೊಂಡಿದ್ದಾನೆ, ವೃತ ಪಾಲನೆ ಮಾಡ್ತಾ ಇದ್ದಾನೆ, ಆದ್ರೆ ಕರುಣೆ ಇಲ್ಲ ಅಂತರಂಗದಲ್ಲಿ. कैसा कैसा है ये? देखते ही नहीं. जब हिंसा अहिंसा का मूल स्रोत करुणा है और करुणा ही नहीं है, तो कौन सी हिंसा कौन सी अहिंसा? ಎರಡೂ ಇಲ್ಲ, ಗಮನನೇ ಇಲ್ಲ. ಒಂದು ವೃತ್ತ ತಗೊಂಡು ಮನೆಯಲ್ಲಿ ಇರೋರ್ನೆಲ್ಲ ಕ್ಲಾಸ್ ತಗೋತಾ ಇದ್ದಾನೆ. ಕಹಾ ಅಹಿಂಸಾ ಕಾ ಪಾಲನ ಹುವಾ? ಇಲ್ಲಿ ಹೇಳ್ತಾರೆ ದಯಾಗುಣಮಯಂ. ಯಾರಿಗೆ ದಯೆ ಕರುಣೆ ಇದೆ ಆ ವ್ಯಕ್ತಿ ವಾಸ್ತವಿಕವಾಗಿ ಶಿಷ್ಯ ಇದ್ದಾನೆ. ಎಲ್ಲ ಜೀವಿಗಳ ಮೇಲೆ ಕರುಣೆ ಇದೆ, ಅವನು ಶಿಷ್ಯ ಇದ್ದಾನೆ. ಯಾರ ಮನಸ್ಸಲ್ಲಿ ಉಚ್ಚ ಜಾತಿ ನೀಚ ಜಾತಿ ವಿಷಯ ಇಲ್ಲ, ಅವನು ಕರುಣಾವಂತ ಇದ್ದಾನೆ. ಸಮಸ್ತ ಜೀವಿಗಳನ್ನ ಸಮಾನವಾಗಿ ನೋಡ್ತಾನೆ, ಅವನಿಗೆ ಕರುಣೆ ಇದೆ. ಮತ್ತು ಭೇದ ಭಾವ ಮಾಡ್ತಾ ಇದ್ದಾನೆ, ಉಚ್ಚ ನೀಚ ಮಾಡ್ತಾ ಇದ್ದಾನೆ, ಶ್ರೀಮಂತ ಬಡವ ಮಾಡ್ತಾ ಇದ್ದಾನೆ. ದಯಾ ಕಾಯ್ ಬೋಲೋ. ಧರ್ಮದ ಅನುಷ್ಠಾನ ನಡೀತಾ ಇದೆ, ಮತ್ತಲ್ಲಿ ಶ್ರೀಮಂತಿಕೆ ಬಡವ ನಡೀತಾ ಇದೆ. ದಯಾ ಎಲ್ಲಿದೆ? ದಯೆ ಎಲ್ಲಿದೆ? ಕರುಣೆ ಎಲ್ಲಿದೆ? तो धर्म हुआ बोलो, धर्म कहां हुआ बोलो? शिष्य तो होना चाहिए दया करुणावंत. ಒಂದು ಜೀವಿ ಧರ್ಮ ಮಾಡ್ತಾ ಇಲ್ಲ ಅಂದ್ರೆ ದಯೆ ಕರುಣೆ ಬರಬೇಕಿದೆ. ಆ ಜೀವ ಧರ್ಮ ಮಾಡ್ತಾ ಇಲ್ಲ, ಧರ್ಮಕ್ಕೆ ಬರಬೇಕು ಅಂತ ಇವನಿಗೆ ಕೋಪ ಬರುತ್ತೆ. ಕರುಣೆ ಎಲ್ಲಿದೆ? ಇದು ಅನುಷ್ಠಾನ ನಡೀತಾ ಇದೆ, ಜೋರಾಗಿ ಹರಾಜ್ ಕೂಗ್ತಾ ಇದ್ದಾರೆ. ಕರುಣೆ ಇದೆ, ದಯೆ ಇದೆ. ದಯಾ ಹೇ ಇಸ್ಮೆ. ಎಲ್ಲಿದೆ ದಯೆ? ಎಲ್ಲಿದೆ ಕರುಣೆ? ಕುಚ್ ನೈ. तो सब ನಿರರ್ಥಕ ಆಗೋದಿದೆ. ಅರ್ಥ ಎಲ್ಲಿದೆ ಅಲ್ಲಿ? ಶಿಷ್ಯನ ಅಂತರಂಗದಲ್ಲಿ ದಯೆ ಕರುಣೆ ಇರೋದು ಮಹತ್ವಪೂರ್ಣ ಇದೆ. ನಾನು ಯಾವಾಗ ಡೈರಿ ಬಗ್ಗೆ ಹೇಳಿದ್ದೆ, ಮೊದಲು ಎಲ್ಲರೂ ಏನ್ ಕೇಳಿದ್ರು, ಎಲ್ಲಿ ಜಿನ್ವಾನಿಲ್ ಎಲ್ಲಿ ಬರ್ದಿದೆ? ಭೈ ಕಣ್ಣು ಮುಂದೆ ಹಿಂಸೆ ಕಾಣಿಸ್ತಾ ಇದೆ ತಾನೆ, ಜಿನ್ವಾಣಿ ನಿನ್ಗೇನು ಹೇಳಿದೆ ಹಿಂಸೆ ಮಾಡಬೇಡ ಅಂತ. ಪೆಲೆ ಹಿಂಸಾಕೋ ತೋ ದೇಖೋ. ಒಬ್ಬ ಇನ್ನೊಬ್ಬನಿಗೆ ಹೊಡಿತಾ ಇದ್ದಾನೆ,
ತು ಜಿನ್ವಾನಿಲಿ ಎಲ್ಲಿ ಬರ್ದಿದೆ ಹೊಡಿಬೇಡ ಅಂತ ಹುಡುಕಕ್ ಹೋಗುತ್ತೀಯೇನು ನೀನು? ढूंढने जाओगे, ಹಿಂಸೆ ಆಗುತ್ತಾ ಇದೆ. तो ದಯಾಗುಣಮಯಂ ಧರ್ಮಂ, ದಯಾಗುಣಮಯಂ. ಧರ್ಮದ ಮೂಲದಲ್ಲಿ ದಯೆ ಇದೆ, ಕರುಣೆ ಇದೆ.